Where? I will place that. Place it, place it. Produce the copy of the FIR. ಯಾರು ಅವ್ರ ಮೇಲೆ ಮಾಡಿದ್ರು? ಅವ್ರ ಮೇಲೆ ಮಾಡಿಲ್ಲ. ಅಲ್ಲ, ಅದು ಬೇರೆ ಇವ್ರ ಮೇಲೆ accused first ಯಾರ ಮಾಡಿದ್ರು. ಮೇಲೆ ಮಾಡಿದ್ರು? ಅಲ್ಲಿ ಜೈಲ್ ಅಥಾರಿಟೀಸ್ ಮೇಲೆ ಮಾಡಿದ್ದೀರಾ ಇಲ್ಲ? ಅದೇ ಅದು ವೆರಿ ಡಿರೆಲೆಕ್ಷನ್ ಆಫ್ ಡ್ಯೂಟಿನ ಅಲ್ಲ ಕ್ರೈಮ್ ಕಾನ್ಸ್ಪಿರಸಿ ಇದೆಯಾ ಅಂತ ನೋಡಿದ್ರು ಒಂದು ಪ್ರಿಲಿಮಿನರಿ ಎನ್ಕ್ವೈರಿ. ಡಿರೆಲೆಕ್ಷನ್ Now ಆಫ್ there is ಡ್ಯೂಟಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಅದಾಗುತ್ತೆ. ವೇರ್ ಇಸ್ ಇಟ್? ನೌ ಕ್ರೈಮ್ ಇಸ್ ರಿಜಿಸ್ಟರ್ಡ್. Sir. ಅದಕ್ಕೆ ಇದೆಲ್ಲ ಇದೆ. ಅದೆಲ್ಲ ಇದೆ, ಇವನ್ ಎಸ್ಪೆಷಲಿ ದಿಸ್ ಪೆಟಿಷನರ್ ವೀಲ್ಸ್ ಇದೆಲ್ಲ ಇದೆ. ಅಲ್ಲ ಲಾಟ್ ಆಫ್ ಇನ್ಫ್ಲೂಯೆನ್ಸ್. ಈಗ ಯಾಕಂದ್ರೆ ಸಿಗರೇಟ್ ಒಳಗ್ ಬಂತು ಅಂತ ಹೇಳ್ತಾ ಇದೀರ. ವೈ ಯು ಸ್ಟಿಲ್ ಹ್ಯಾವ್ ಸ್ಮೋಕಿಂಗ್ ಝೋನ್ಸ್ ಇನ್ ಯುವರ್ ಜೈಲ್? ಅದು ಹಳೆ ಮ್ಯಾನ್ಯುಯಲ್ ನಾವು ಯಾಕೆ ಅಲ್ಲ ಆವಾಗ ಬ್ರಿಟಿಷರ್ಸ್ ಇದ್ದಾಗ ಮಾಡಿದ್ರು. ಈಗ ಚೇಂಜ್ ಮಾಡ್ಬೇಕು ಅಂತ ಚೇಂಜ್ ಮಾಡ್ಬೇಕು. ವೈ ಮಾಡಿಲ್ಲ? ಮಾಡಿಲ್ಲ ಅಂದ್ಮೇಲೆ ಇದನ್ನ ಕ್ರೈಮ್ ಅಂತ ಹೇಳಕ್ ಆಗಲ್ಲ. ಸಿಗರೇಟ್ ಒಳಗಡೆ ಇದೆ ಅಂದ್ರೆ ಕ್ರೈಮ್ ಅಂತ ಹೇಳಕ್ ಆಗಲ್ಲ, ಅಲ್ಲಲ್ಲ. ಬಿಕಾಸ್ ಯು ಹ್ಯಾವ್ ಡೆಸಿಗ್ನೇಟೆಡ್ ಸ್ಮೋಕಿಂಗ್ ಝೋನ್ಸ್. ಅಲ್ಲ ಬಟ್ ರೂಲ್ಸ್ ಡಸ್ ನಾಟ್ ಪ್ರೊವೈಡ್ ಫಾರ್ ಡೆಸಿಗ್ನೇಟ್ ಮಾಡಿದೀವಿ. ನಿನ್ನೆ ಅಂತ ರೂಲ್ ಇತ್ತೋ ಇಲ್ಲ ನಾಳೆ ಅಂತ ರೂಲ್ ಬರ್ಬೋದೋ, ಈಗ ಡೆಸಿಗ್ನೇಟ್ ಮಾಡಿದೀವಿ ಅಷ್ಟೇ. ಇನ್ ಆಂಟಿಸಿಪೇಷನ್. ಅಲ್ಲ ಇಟ್ ಕುಡ್ ಬಿ ಬ್ರಿಟಿಷರ್ಸ್ ಮಾಡಿದ್ರೆ ಅದನ್ನ ನೀವು ಫಾಲೋ ಮಾಡ್ಬೇಕು ಅಂತಿಲ್ಲ. ಇಲ್ಲಿ ವೆನ್ ದಿ ಸ್ಟ್ಯಾಚ್ಯೂಟ್ ಕ್ಲಿಯರ್ಲಿ ಸೇಸ್ ಸ್ಮೋಕಿಂಗ್ ಇಸ್ ಕಂಪ್ಲೀಟ್ಲಿ ಬ್ಯಾನ್ಡ್, ಹೌ ಕ್ಯಾನ್ ಯು ಹ್ಯಾವ್ ಸ್ಮೋಕಿಂಗ್? ಜಸ್ಟ್ ರಿಮೂವ್ ದೋಸ್. ಸದ್ಯ ವಾದ ಪ್ರತಿವಾದ ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದು, ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಪ್ರಬಲ ವಾದವನ್ನು ಮಂಡಿಸುತ್ತಿದ್ದಾರೆ. ನಟನ ವಿರುದ್ಧದ ಎಲ್ಲ ಸಾಕ್ಷ್ಯಗಳು ಫ್ಯಾಬ್ರಿಕೇಟೆಡ್ ಎಂದು ಹೇಳಿದ್ದಾರೆ. ಪೊಲೀಸರು ತನಿಖೆಯಲ್ಲಿ ಸರಿಯಾದ ನಿಯಮ ಪಾಲಿಸಿಲ್ಲ. ಎಲ್ಲ ಮಾಹಿತಿ ಇದ್ದರೂ ಪೊಲೀಸರು ಸುಮ್ಮನಿದ್ದರು. FSL ವರದಿಯಲ್ಲಿ ರಕ್ತದ ಕಲೆಯೇ ಇಲ್ಲ. ಇಲ್ಲಿ ದರ್ಶನ್ರನ್ನು ಪ್ರಕರಣದಲ್ಲಿ ಸಿಲುಕಿಸುವ ಪ್ಲ್ಯಾನ್ ಆಗಿದೆ. SPP ಪ್ರಸನ್ನ ಕುಮಾರ್ ಅವರ ನ್ಯಾಯಾಲಯದಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ನಟ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಇಲ್ಲವೇ ಜೈಲಿನಲ್ಲಿ ಇರಬೇಕಾಗುತ್ತಾ ಎನ್ನುವುದನ್ನು ಕಾದು ನೋಡಬೇಕಿದೆ.